ಅರ್ಥದ ಏನದ ಅಂತಂದ್ರ ನಾವೆಲ್ಲ ಮಾಡಿರ್ತಕ್ಕಂಥ ಕರ್ಮಗಳನ್ನ ಪಾಪ ಕಾರ್ಯಗಳನ್ನ ಭಂಡಾರ ಹಚ್ಕೊಂಡು ಸ್ವಚ್ಛ ಮಾಡಪ್ಪ, ಒಳಗಿಂದ ಭಂಡಾರ ಹಚ್ಕೊಂಡು ಸ್ವಚ್ಛ ಮಾಡಪ್ಪ, ಮ್ಯಾಗಿಂದ ಮಳೆಯಿಂದ ಸ್ವಚ್ಛ ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ಭಗವದ್ಗೀತೆಯೊಳಗೊಂದು ಶ್ಲೋಕ ಬರ್ತದ, ಪವಿತ್ರಾಣಾಯ ಸಾಧುನ ವಿನಾಶಯಾಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಬರುತ್ತದೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳುತ್ತದೆ, ಯಾವಾಗ ಜಗತ್ತಿನೊಳಗೆ ಅನ್ಯಾಯ, ಅಧರ್ಮ, ಮೋಸ್ತನ, ಭ್ರಷ್ಟತೆ, ಧರ್ಮ ಅಧಪತನಕ್ಕೆ ಹೋಗುವಾಗ ಕೃಷ್ಣ ಪರಮಾತ್ಮ ಯಾವ್ದಾದ್ರು ಒಂದು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದದ. ಹಾಗಾದ್ರೆ ಈ ಜಗತ್ತಿನೊಳಗೆ ಅನ್ಯಾಯ, ಅಧರ್ಮ, ಮೋಸ್ತನ, ಭ್ರಷ್ಟತೆ, ಧರ್ಮ ಹಾಳಾಗೋ ಕಾಲಕ್ಕ ಆಯಾ ಭಾಗದೊಳಗೆ ಹುಬ್ಬಳ್ಳಿ ಭಾಗದೊಳಗೆ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗಪ್ಪ, ಗರಗದ ಮಡಿವಾಳಪ್ಪನವರು, ಶಿಶುನಾಳ ಶರೀಫ್ರ ಆ ಭಾಗದೊಳಗಾದ್ರ, ಈ ಭಾಗದೊಳಗೆ ಅತನಿ ಶಿವಯೋಗಿಗಳು, ಕಲಬುರಗಿ ಶರಣಬಸಪ್ಪನವರು, ಮುಗುಳಕೋಡದ ಎಲ್ಲಾ ಲಿಂಗರು, ಹಾರುಗೆರೆಯ ದೇವರ ಕೊಂಡಜ್ಜ ಈ ಭಾಗದೊಳಗೆ ಕರ್ಷಿದ್ದ ಅವತಾರ ಎತ್ತು ಬಂದಿರತಕ್ಕಂಥದ್ದದ. ನಾವೆಲ್ಲ ಏನು ತಿಳ್ಕೊಂಡಿವಿ, ಯಾರು ಜೀವಂತಿಲ್ಲ ಅಂತ ನಾವು ತಿಳ್ಕೊಂಡಿವಿ. ಕೌಲ ಆಗತಾವ ಅಂತಂದ್ರ ಈ 400 ಕರ್ಷಿದ್ದಾಗಿರ್ಬೋದು, ಹಾರುಗೇರಿ ಕರ್ಷಿದ್ದಾಗಿರ್ಬೋದು, ಕುರುಗೋಡಿ ಕರ್ಷಿದ್ದಾಗಿರ್ಬೋದು. ಕೌಲ ಹಚ್ಚಿದ್ರೆ ಅಂದ್ರ ಹೊಲದೊಳಗೆ ಏನು ಬೀಜ ಬಿತ್ತಬೇಕನ್ನೋದು ಸಹಿತ ಕೌಲ ಹೇಳ್ತಾನ. ಕರ್ಷಿದ್ದ ಅಂತಂದ್ರ ನಿಜವಾಗ್ಲೂ ನಿಮ್ಮ ನಡು ದೇವ್ರದ ನಮಗ್ ಗೊತ್ತಾಗ್ತಾ ಇಲ್ಲ. ನಾವ್ ಹೇಗಿರ್ಬೇಕಂತಂದ್ರ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು. ಬಹಳ ನಂಬಿವೆಲ್ಲ ನಾವು ಏನು ಬೇಡಾಕತ್ತೀವಿ, ಭಗವಂತನ ಕರ್ಷಿದ್ದನ ಎದುರಿಗೆ ನಿಂತು ಏನು ಬೇಡಾಕತ್ತೀವಿ ಅಂತಂದ್ರ ನಮ್ಮೆಲ್ಲರ ಕಣ್ಣೀರು ಒರೆಸಪ್ಪ, ನಮ್ಮ ಮನಿ ಉದ್ಧಾರ ಮಾಡು, ಸುಟ್ಟಿರ್ತಕ್ಕಂಥ ಎಲ್ಲಾ ಜನರ ಕಣ್ಣೀರು ಒರೆಸ ಅಂತ ಕರ್ಷಿದ್ದಾಗ ನಾವು ಬೇಡಬೇಕಾಗ್ಯ. ಹೇಗಿರಬೇಕು, ಮಹಾತ್ಮರನ್ನ, ಜ್ಞಾನಿಗಳನ್ನ, ಸಂತರನ್ನ, ಶರಣರನ್ನ ಯಾರೂ ಬಿಟ್ಟಿಲ್ಲ. ಹುಲಜಂತಿ ಮಾಳಿಂಗರಾಯ ಅಂತಾಗಿ ಹೋದ ಮಹಾರಾಷ್ಟ್ರದೊಳಗೆ. ಯಾರೋ ಕೇಳಿದ್ರಂತ, ಇಲ್ಲೇ 40 ಕಿಲೋಮೀಟರ್ ಪಂಡ್ರಾಪುರ ಐತಿ, ಬಾಳ್ ನಡ್ಕೊಂತಿ ಪಂಡ್ರಾಪುರ ವಿಠಲಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಗ್ಯಪ್ಪ ಅಂತಂದಾಗ ಹುಲಜಂತಿ ಮಾಳಿಂಗರಾಯ ಹೇಳ್ದ, ನಾ ಯಾಕೆ ಹೋಗ್ಲಪ್ಪ, ಭಕ್ತರ ಭಗವಂತ ವಿಠಲ, ನನ್ನ ಬೇಕಾದವರ ನನ್ನ ಭೇಟಿ ಬೇಕಾದವರ ವಿಠಲ್ ಇಲ್ಲೇ ಬರ್ತಾನ, ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ವಿಠಲ್ ಇಲ್ಲೇ ಜೀವಂತ ಬರ್ತಾನಂದ. ಹುಲಜಂತಿ ಮಾಳಿಂಗರಾಯ ರಾಡಿ ಒಳಗ ಕೆಸರಿನೊಳಗ ನಿಂತಿದ್ದ, ಕಣ್ಣು ಮುಚ್ಚಿ ಕಣ್ಣು ಬಿಡದ್ರೊಳಗ ವಿಠಲ ರಾಡಿ ಒಳಗೆ ಬಂದು ನಿಂತ. ಅವಾಗ ವಿಠಲ ಕೇಳ್ತಾನ, ಮಾಳಿಂಗರಾಯ ಕರಲಿ ಬಂದೆ ಮತ್ತ ರಾಡಿ ಒಳಗೆ ನಿಲ್ಲಿಸಿದಲೋ, ಎಲ್ಲಿ ನಿಂದ್ರಲಿ ಅಂತಂದಾಗ, ಯಪ್ಪ ತಡಿ ಅಂತೇಳಿ 2 ಇಟ್ಟಂಗಿ ಇಡ್ತಾನ, ಇಟ್ಟಂಗಿ ಮ್ಯಾಗ ನಿಂತಾನ ವಿಠಲ, ಸೊಂಟದ ಮ್ಯಾಗ ಕೈ ಇಟ್ಟಾನ. ಇವತ್ತು ಮೂರ್ತಿ ಕೂಡ ಹಂಗ ಐತಿ, ಅದು ಮಾಳಿಂಗರಾಯನ ತಾಕತ್ತು, ಭಕ್ತಿ ತಾಕತ್ತು ಅಂತ ಹೇಳ್ತಾನೆ. ಅವನ ನಂಬಿದ್ದ, ಅವನಂಗಾಗಿದ್ದ. ಅಂತ ಮಾಳಿಂಗರಾಯನನ್ನ ಕಾಣಬೇಕಂತೇಳಿ ಮಹಾರಾಷ್ಟ್ರದ ಒಂದು ಹಳ್ಳಿ ಒಳಗೆ ಕರೀತಾರ. ಮಾಳಿಂಗರಾಯ ಜ್ಞಾನಿ ಅಲ್ಲ, ಸಂತ ಅಲ್ಲ, ಅವ ಡಾಂಬಿಕದಾನ ಅಂತೇಳಿ ಕರೀತಾರ. ಒಂದು ದೇವಿ ಭಾವಚಿತ್ರ ಇಟ್ಟು ಅದರ ಮುಂದೆ ತಗ್ಗಿನೊಳಗೆ ಕುರಿ ಕೋಡಿ ಎಲ್ಲಾ ಕತ್ತರಿಸಿ ಮಾಂಸ ಕಂಡ ಹಾಕ್ತಾರ. ಹಾಕಿ ಮ್ಯಾಗ ಬಿಳಿ ಬಟ್ಟಿ ಮುಚ್ಚಿ ಹಾಕ್ತಾರ. ಮಾಳಿಂಗರಾಯರನ್ನ ಪೂಜೆ ಕರೆಸ್ತಾರ, ಹೋಗಿ ನಿಂದಿರ್ತಾರ. ಈಗ ಹೆಂಗ ನಮ್ಮ ಸಂಜೀವ್ ಪೂಜಾರಿ ಅವರು ಅದಾರಲ್ಲ, ಹಿಂಗ ಬಹಳ ಸರಳ ಮಾಳಿಂಗರಾಯ. ಅದರ ಒಳಗ ತ್ರಿಕಾಲ ಜ್ಞಾನ, 3 ಲೋಕದ ಒಡೆಯನಾಗಿದ್ದ ಮಾಳಿಂಗರಾಯ. ಹೋಗಿ ನಿಂತ 4 ಜನ ಏನಕ್ಕೆ ಕರ್ಕೊಂಡು ಹೋಗಿದ್ರಲ್ಲ, ಮಾಳಿಂಗರಾಯ ಮಹಾರಾಜರನ್ನ ಅವಮಾನ ಮಾಡಬೇಕಂತ ಹೇಳಿ ಹೋಗಿ ನಿಂತರು. ಇಲ್ಲೇನು ಮುಚ್ಚಿರಪ್ಪ ಅಂತಂದಾಗ, ಯಪ್ಪ ದೇವಿ ಭಾವಚಿತ್ರ ಪೂಜೆ ಮಾಡ್ಬೇಕಲ್ರಿ, ಮಲ್ಲಿಗೆ ಹುಟ್ಟಿವ್ರಿಯಪ್ಪ ಅಂತ ಹೇಳಿದ್ರು. ಮಾಳಿಂಗರಾಯರ ಸೂಕ್ಷ್ಮತೆಯಿಂದ ಗೊತ್ತಾಗಿತ್ತು. ಹಂಗಾದ್ರೆ ತೆಗಿರಿಯಪ್ಪ ದೇವಿ ಪೂಜೆ ಮಾಡೋಣ ಅಂತಂದಾಗ 4 ಜನ ನಕ್ಕೊಂತ ಖುಷಿಯಿಂದ ಅಂತಾರವ, ಮಾಳಿಂಗರಾಯ ಸುಳ್ಳದನ, ಜಗತ್ತಿಗೆ ಗೊತ್ತಾಗ್ತದಂತ ಅರಿವಿ ತೆಗಿತಾರ. 4 ಜನ ಕೈ ಹಾಕಿದ್ರ ಅವ್ರ ಕೈಯಾಗ ಮಾಂಸ ಕಂಡಾಗಿರ್ತದ. 3 ಲೋಕದ ಒಡೆಯ ಮಾಳಿಂಗರಾಯನ ಕೈಯಾಗ ಬಂದಾಗ ಮಲಿಗೆವಾಗಿ ಪರಿವರ್ತನೆ ಆಗ್ತದೆ. ಇದು ಭಕ್ತಿ ಜ್ಞಾನಿ ತಾಕತ್ತು. ಹಾಲು ಮತ ಅಂದ್ರೆ ಹೆಂಗಂತೇಳಿ ಇತಿಹಾಸದೊಳಗರ ಅಂತಂದ್ರ, ಮಾಳಿಂಗರಾಯ ಭಂಡಾರ ಹಚ್ಕೊಂಡ ಕಂಬಳಿ ಮ್ಯಾಗ ಹಾರಿಸಿದ್ರ ಮಳಿ ಬರ್ತಾ ಇತ್ತು. ಅರಕೇರಿ ಅಮೋಘಸಿದ್ದ ಮ್ಯಾಗ ಕಂಬಳಿ ಹಾರಿಸಿದ್ರ ಮಳಿ ಬರ್ತಾ ಇತ್ತು. ಎಲ್ಲಿ ಬರಗಾಲ ಇರ್ತದಲ್ಲ,
ಎಲ್ಲಿ ರೈತರಿಗೆ ತೊಂದರೆ ಆಗ್ತೈತಲ್ಲ ಬಂಡಾರ ಹಚ್ಕೊಂಡ ಕಣ್ಣ ಮುಚ್ಚಿ ಮ್ಯಾಗ ಕಂಬಳಿ ಹಾಸಿ ಮಳೆರಾಯ ಬರ್ರಿ ಅಂತಂದ್ರ ಮಳೆ ತರಿಸಿರ್ತಕ್ಕಂಥ ಇತಿಹಾಸ ಹಾಲು ಮತದ ಮಹಾತ್ಮರಲ್ಲಿ ಇರ್ತಕ್ಕಂಥದ್ದು. ನಾವು ಸಂಗೊಳ್ಳಿ ರಾಯಣ್ಣನ ಇತಿಹಾಸವನ್ನ ಕೇಳೀವಿ. ಇವತ್ತು ನಾವು ಹಳ್ಳಿ ಒಳಗೆ ಏನ್ ತೊಟ್ಲ ಕಟ್ತೀವಿ, ಸಂಗೊಳ್ಳಿ ರಾಯಣ್ಣ ಹೋಗಿ ರಾಯಣ್ಣನಂತ ಮಕ್ಕಳು ಹೋಗ್ಲಿ ಅಂತ ಕೇಳುತ್ತೀವಿ. ಸಂಗೊಳ್ಳಿ ರಾಯಣ್ಣ ನಂದಗಡದೊಳಗೆ ಯಾಕೆ ಗಣ್ಣಿಗೆ ಹಾಕ್ರಿ ಅಂತ ಕೇಳದ ಬ್ರಿಟಿಷರಿಗೆ ಅಂದ್ರ ಸ್ವತಂತ್ರ ಹೋರಾಟದೊಳಗೆ ರಾಯಣ್ಣ ಹಳ್ಳಿ ಹಳ್ಳಿ ಸಂಚಾರ ಮಾಡಿ ಆ ಕಾಳುಗಳನ್ನ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದ. ನಂದಗಡದೊಳಗೆ ಹೋದಾಗ ಒಬ್ಬ ತಾಯಿ ಸುಮಂಗಲಿ ಎದುರಿಗೆ ಬರ್ತಾ ಇದ್ದಳು ನೀರಿನ ಕೊಡ ತುಂಬಿಕೊಂಡು. ರಾಯಣ್ಣನ ನೋಡಿ ತಾಯಿ ಏನ್ ಮಾಡಿದ ಬಂಗಾರದ ಮಾಂಗಲ್ಯ ಸರವನ್ನ ಕಿತ್ತು ರಾಯಣ್ಣನ ಕೈಯೊಳಗೆ ಕೊಡ್ತಾಳ. ರಾಯಣ್ಣ ಅಂತನ ತಾಯಿ ಮಾಂಗಲ್ಯ ಕೊಡಬೇಡ ನಿನ್ನ ಸುಮಂಗಲಿ ಹೋಗ್ತದ ಅಂತಂದಾಗ ಆ ತಾಯಿ ಅಂತಾಳ, ಹಂಗಲ್ಲ ರಾಯಣ್ಣ, ಈ ಮಾಂಗಲ್ಯ ನಿನ್ನ ಕೈಯೊಳಗಿದ್ರ ಮಾರಾಟ ಮಾಡಿ ಹಣ ಬರ್ತದ, ಕಿತ್ತೂರು ನಾಡು ಸ್ವತಂತ್ರ ಆಗ್ತದ. ಈ ಮಾಂಗಲ್ಯ ನಿನ್ನ ಕೈಯಾಗಿದ್ರ ನಾನು ಒಬ್ಬಕ್ಕೆ ಸುಮಂಗಲಿ ಅಲ್ಲ ರಾಯಣ್ಣ, ಇಡೀ ಕಿತ್ತೂರು ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ, ತಗೋ ರಾಯಣ್ಣ ಅಂತ ಹೇಳ್ತಾರ. ಆ ತಾಯಿಯ ಸವಿ ನೆನಪಿಗಾಗಿ ರಾಯಣ್ಣ ನಂದಗಡದೊಳಗ ನನ್ನ ಗಲ್ಲಿಗೆ ಹಾಕ್ರಿ ಅಂತ ಕೇಳದ. ಇವತ್ತ ರಾಯಣ್ಣನ ಆಲದ ಗಿಡಕ್ಕೆ ಹೋಗಿ ತೊಟ್ಟೊಳಗ ನಾವೇನು ಕಟ್ಟಾಕತ್ತೀವಿ ಅಂದ್ರೆ ರಾಯಣ್ಣಂತ ಮಗ ಹುಟ್ಲಿ ಅಂತ ಕೇಳಕತ್ತೀವಿ. ಆದ್ರ ಭಕ್ತಿ ಅನ್ನೋದು ಬರಬರ ಭಕ್ತಿ ಅರೆಬರೆ ಆಗಬಾರದು ಅಂತ ಹೇಳ್ತಾರ. ಸಮಯ ಬಹಳ ಆಗ್ಯದ, ಬಹಳ ಇತಿಹಾಸ ಪುರಾಣವನ್ನು ನಾನು ಹೇಳೋದಿಲ್ಲ. ಗಂಟೀಸರ ಮಣ್ಣೊಂದು ನಡೆದ ಇತಿಹಾಸ ಇದು. ಏನು ಬೇಡಬೇಕು ಭಗವಂತನಂದ್ರೆ ಗತ್ತರಿಗೆ ಭಾಗ್ಯವಂತ ಹೆಸರೆಲ್ಲ ಕೇಳಿರಿ ತಾಯಂದ್ರು. ತಾಯಂದ್ರ ಲಕ್ಷ ಕೊಡ್ರಿ ಈ ಕಡೆ ಸ್ವಲ್ಪ. ಗತ್ತರಿಗೆ ಭಾಗ್ಯವಂತ ಹೆಸರು ಕೇಳಿರಿ. ಹಾ, ಅಲ್ಲೊಬ್ಬ ತಾಯಿ 50 ರೂಪಾಯಿ ನೋಟ್ ಮ್ಯಾಗ ಬರ್ದಿದ್ದು ಹುಂಡಿ ಒಳಗ ಹಾಕ್ಯಾಳ. ಹುಂಡಿ ಒಳದಾಗ ಸಿಗ್ತದ ಏನು ಬರ್ದಳ ಆ ನೋಟಿನ ಮ್ಯಾಗ ಬರ್ದಾಳ, 1 ತಿಂಗಳೊಳಗ ಮುಂದಿನ ಅಮಾಸಿ ಹೊಳೆ ಬರೋದ್ರಾಗ ನಮ್ಮ ಮತ್ತೆ ಸತ್ತು ಅಂದ್ರೆ 500 ರೂಪಾಯಿ ಹಾಕ್ತೀನಿ ಅಂತ ಬರ್ದಾಳ. ಏನ್ ಬೇಡಬೇಕಾಗ್ಯದ್ರಿ? ಅತ್ತಿ ಸಾಯಲಿ 500 ರೂಪಾಯಿ ಹಾಕ್ತೀನಿ ಅಂತ ಬೇಡ. ಇನ್ನೊಬ್ಬಕ್ಕೆ ಹೆಣ್ಮಗಳು ಬರದ್ ಹಾಕ್ಯಾಳ. ಏನು ಬರದ್ ಹಾಕ್ಯಾಳ ಅಂದ್ರ ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ, ಇದು ಆಯ್ತು ಅಂದ್ರೆ ಸಿಡಿ ಆಡ್ತೀನಿ ಅಂತ ಹೇಳ್ತಾಳೆ. ಏನು ಬಂತು ಕಾಲ? ಅದಕ್ಕ ಮಹಾತ್ಮರ ಹೇಳ್ಯಾರ, ಕಾಲಜ್ಞಾನಿ ಹೆಂಗ ಬರದಿಟ್ಟು ಹೋಗ್ಯಾರ ಈ ಜಗತ್ತಿನೊಳಗಂತಂದ್ರ ಬಿದ್ದಿವಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹತ್ತುಕ್ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎತ್ತರ, ರೊಕ್ಕದ ಗಳಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಹತ್ತಿರೋ ಮಕ್ಕಳಿರ ಅಂತ ಹೇಳ್ಯಾರ. ಉಳುವಿ ಚೆನ್ನ ಬಸವಣ್ಣ ಹೇಳ್ತಾನ, ಉಳುವಿಯ ಚೆನ್ನನು ಹುಟ್ಟಿ ಬರುವ ಕಾಲ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳ ಅಷ್ಟ ಉಳಿತದ ಅಂತ ಹೇಳ್ಯಾನ. ಕೋವಿಡ್ ಒಳಗು ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದಿವಿ ಅಂತಂದ್ರ ಆರೋಗ್ಯ ದೇವರು ಕೊಂಡದ ಕುರುಬುಗುಡಿ ಕರ್ಸಿದನ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿ ಕಾಲ ಅದೀವಿ. ಮತ್ತೇನು ಬೇಡಬೇಕಾಗ್ಯದ? ಬಾಜು ಒಂದವ್ರು 100 ಟನ್ ಕಬ್ಬ ಆತಂದ್ರ ಅವ್ನ ಮನಿ ಮುಂದೆ ನಿಂಬಿಕಾಯಿ ಹೋಗಿದ್ ಬೇಡಬೇಕಾಗ್ಯದ. ಆ ಯಾರೋ ತಾಯಿ ಪೇಡೆ ಹಂಚಾರ ಅಂತ ಹೇಳಿದ್ರಲ್ಲ, ಅಂತದ್ದು ಬೇಡ್ರಿ. ಬಾಜು ಮನಿ ಅಣ್ಣತಮ್ಮರ ಮಕ್ಕಳು 2 ನೌಕರಿ ಬಾಜು ಅಂದ್ರೆ ನನ್ನ ಮಕ್ಕಳು ಇಲ್ಲೇ ಕಬ್ಬ ಕಡಿತಾ ಇದ್ದಾರೆ, ಅವ್ರ ಮಕ್ಕಳು ಇಲ್ಲೇ ಬಂದು ಕಡಿಬೇಕಂತ ಬೇಡೋದಾಗಬಾರ್ದು. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ. ಮಣ್ಣೊಳಗ ಮಣ್ಣಾಗಿ ಹೋಗುವ ಶರೀರ, ಮಣ್ಣಿನೊಳಗ ಬಿದ್ದು ಹೋಗುವ ಶರೀರ, ಎದ್ದು ಹೋಗುವ ಶರೀರ. ಏನ ಬೇಡಬೇಕಂದ್ರ ದೇವ್ರ ಕೊಂಡ ಅಜ್ಜ ಹೇಳ್ಯಾನ. ಯಾರೋ ಬಂದು ಕೇಳಿದ್ರ ಮಠದ ಮುಂದೆ ಕುಂತಾಗ, ಯಪ್ಪ ಮುಕ್ತಿ ಅಂದ್ರೆ ಏನಂತ ಕೇಳಿದ್ರ ಅದನ್ನೇನ್ ಮಾಡ್ತಿ ಬಿಡು ಅಂತಂದಾಗ ಪುರಾಣ ಹೇಳಂಗಿಲ್ಲ, ಶಾಸ್ತ್ರ ಹೇಳಂಗಿಲ್ಲ, ಒಂದೇ ಮಾತನಾಗ ಹೇಳಪ್ಪ ಅಂತಂದಾಗ ದೇವ್ರ ಕೊಂಡ ಅಜ್ಜ ಹೇಳ್ಯಾನ, ತಮ್ಮ ಇದ್ದಂಗಿರ್ಬೇಕು ಇಲ್ಲದಂಗಿರ್ಬೇಕು, ಇದಕ್ಕೆ ಜ್ಞಾನ ಕೊಟ್ಟು ಬ್ರಹ್ಮಜ್ಞಾನಿ ಒಂದಿನ ಕರಿತನ, ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು, ಅದ ಮುಕ್ತಿ ಅಂತ ಹೇಳ್ಯಾರ. ಯಾವಾಗ ಹೋಗ್ತದ ಗೊತ್ತಿಲ್ಲ, ಯಾವಾಗ ಅಳಗ್ತದ ಗೊತ್ತಿಲ್ಲ. ಹಾರ್ಟ್ ಆಗ್ತದೋ, ಕ್ಯಾನ್ಸರ್ ಆಗ್ತದೋ, BP ಶುಗರ್ ಬರುತ್ತದೋ, ಆಕ್ಸಿಡೆಂಟ್ ಆಗ್ತದೋ, ಮತ್ತೊಂದು ಮಗದೊಂದಾಗಿ ಹೋಗ್ತದ. ಆದ್ರ ಹೋಗುವ ಮುನ್ನ ಹೆಂಗಿರ್ಬೇಕಂದ್ರ ಇದಕ್ಕೆ ಮಸಿ ಹಚ್ಕೊಳ್ಳಾರ್ದ ಸ್ವಚ್ಛ ಇತ್ತು ಅಂತಂದ್ರ, ನಿರ್ಮಲವಾಗಿ ಬದುಕ್ತು ಅಂತಂದ್ರ ಕರ್ಷದ ಕೌಲ ನಮ್ಮ ಇಚ್ಛೆ ಬೀಳ್ತಾವ. ಒಳಗ ಸ್ವಚ್ಛ ಇರ್ಬೇಕು. ಕಷ್ಟ ಕೊಡ್ತಾನ, ಬೇಕಾದ ಮಾಡ್ತಾನ, ಎಂದೂ ಕೆಟ್ಟ ಬಯಸಬಾರ್ದು. ರಾಯಣ್ಣ ಏನ್ ಮಾಡದ ಅಂತಂದ್ರ ಚೆನ್ನಮ್ಮನ ಸಂಸ್ಥಾನ ಉಳಿಸುವ ಸಲುವಾಗಿ ಮಾಡದ. ಇವತ್ತು ನಿಮಗೆಲ್ಲ 1 ಲಕ್ಷ ನೆನಪು ಬರ್ತದ. ರಾಯಣ್ಣ ಹಿಡಿದು ಕೊಟ್ಟವ್ರಿಗೆ 1000 ಎಕರೆ ಭೂಮಿ ಕೊಟ್ಟಾರ. ಆ ಭಾಗದೊಳಗೊಬ್ಬರಿಗೆ
ಇವತ್ತಿನ ರೈತ ಸಂಘದವ್ರನ್ನ ಯಾಕೆ ಮ್ಯಾಕ್ ಕುಣಿಸಿನಿ ಅಂತಂದ್ರ ನಿಮಗೆ ನೆನಪಿರ್ಲಿ, ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂಥ ದೇಶದ್ರೋಹಿಗಳಿಗೆ 10,000 ಎಕರೆ ಕೊಟ್ಟಾರ. ಮುಂದಿನ ದಿನಮಾನದೊಳಗೆ ಆ ಮನೆತನ ವಿರುದ್ಧವಾಗಿ ದೇಶದ್ರೋಹದಿಂದ ರಾಯಣ್ಣ ಈ ದೇಶದ ಅಪ್ಪಟ ಚಿನ್ನ ಆಗಿರ್ತಕ್ಕಂಥ ಗಟ್ಟಿ ಹೋರಾಟಗಾರನ ಹಿಡಿದು ಕೊಟ್ಟಿರ್ತಕ್ಕಂಥ ಆ ದೇಶದ್ರೋಹದ ಮನೆತನ ಅಂಡರ್ ಇರ್ತಕ್ಕಂಥ 10,000 ಭೂಮಿಯನ್ನ ದೀನದಲಿತರಿಗೆ, ಬಡವರಿಗೆ, ಕಾರ್ಮಿಕರಿಗೆ, ಸೈನಿಕರಿಗೆ, ಕಲಾವಿದರಿಗೆ, ಬಡವರಿಗೆ ಹಂಚುವಂತ ಒಂದು ಹೋರಾಟ ಮಾಡಬೇಕನ್ನೋ ಸಲುವಾಗಿ ಇವ್ರ ಮ್ಯಾಕ್ ಕುಣಿಸ್ತದೆ. ಅಲ್ರಿ, ನಮ್ಮ ಕನ್ನಡ ನಾಡನ್ನ ಸ್ವತಂತ್ರಗೊಳಿಸಿರ್ತಕ್ಕಂಥ ರಾಯಣ್ಣ ಹಿಡಿದು ಕೊಟ್ಟಕ್ಕೆ 10,000 ಜಮೀನು ಹೊಂದ್ತಾರಂದ್ರ ಅದು ಅನ್ನಲ್ಲ, ವಿಷ ಅದು. ಯಾಕಂತಂದ್ರ ಇವತ್ತು ರಾಯಣ್ಣನ ಮನಿಯೊಳಗೆ ಹುಟ್ಲಿ ಅಂತೀವಿ ನಾವು. ಯಾರೇ ಸ್ವತಂತ್ರ ಹೋರಾಟಗಾರ ಆಗ್ಲಿ, ನಿಮ್ ಮನಿಯೊಳಗೆ ಯಾರೇ ಇವತ್ತಿಲ್ಲೆಲ್ಲ ತಾಯಂದ್ರೆಲ್ಲ ಕುಂತೀರಿ, ಹಿರಿಯರು ಕುಂತೀರಿ, ಪ್ರವಚನ ಕೇಳ್ತೀರಿ, ಎಲ್ಲಾ ಮಾಡ್ತೀರಿ. ನಿಮ್ ಮನಿಯೊಳಗೆ ಹೋಗಿ ಯಾರೇ ನಮ್ಮ ಮಗ ಸನ್ಯಾಸಿ ಆಗ್ಲಿ, ಮಠಾಧೀಶ ಆಗ್ಲಿ ಅಂತ ಯಾರು ಬಿಡ್ಕೊಂತೀರ? ಕಾಲ ಬಿದ್ದು ಸ್ವಾಮಿಗಳು ಇನ್ನೊಂದು 5 ನಿಮಿಷನಾಗ ಯಾವಾಗ ಹೋಗ್ತಾರಂತೀರಿ ನೀವು? ಬೇಡುದಷ್ಟ. ತಾಯಿ ಹಂಗಿಲ್ಲ, ಇನ್ನು ಮ್ಯಾಗ ಕಾಲ ಬಾಳ ಕೆಟ್ಟದ, ದಿನಮಾನಗಳು ಬಲು ಕೆಟ್ಟವು, ಸದ್ಗುರು ಪುತ್ರ ನಿನಗಾವು ಬಂದು ತಟ್ಟವು ಅಂತ ಹೇಳ್ತಾರ. ಕಾಲ ಬಾಳ ಕೆಟ್ಟದ. ನಿಮ್ ಮಕ್ಕಳೊಳಗ ಸಂಸ್ಕಾರ ಇತ್ತು ಅಂತಂದ್ರ ನೀವೆಲ್ಲ ಮನಿಯೊಳಗ ಆನಂದ ಇರ್ಲಿಕ್ಕೆ ಸಾಧ್ಯದ. ಇಲ್ಲಂದ್ರ ವೃದ್ಧಾಶ್ರಮದ ಮುಂದೆ ನಂಬರ್ ಹಚ್ಚುವಂತ ಕಾಲದ. ಮೊಬೈಲ್ ಕೊಡ್ರಿ, ಮೊಬೈಲ್ ಕೊಡಬೇಡ ಅಂತ ಹೇಳ್ತಾ ಇಲ್ಲ. ಇವತ್ತೆಲ್ಲಾ ಜಗತ್ತು ಅದ್ರೊಳಗೆ ಸಿಗ್ತದ. ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಜಗತ್ತಿನ ಜ್ಞಾನ ಮೊಬೈಲ್ ಒಳಗೆ ಸಿಗುತ್ತದ. ಆದ್ರ ಮೊಬೈಲ್ ಸಂಸ್ಕೃತಿಯನ್ನ ಮಕ್ಕಳೊಳಗೆ ಬೆಳೆಸಬೇಡ್ರಿ. ಒಂದು ಸಣ್ಣ ಮಾತು ಹೇಳ್ತೀನಿ, ಸಮಯ ಬಹಳ ಆಗ್ಯದ, ಅದಕ್ಕೆ ಹಾಸ್ಯಮಯವಾಗಿರ್ಲಿ ಅಂತ ಹೇಳಿ ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತ ಹೇಳಿ ಬಹಳ ದೊಡ್ಡ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಗುರುಗಳ ಮನೆಗೆ ಹೋಗೊಂಡ್ರಿ ಅಂದ, ನಡಿಪ ಅಂತಂದೆ. ಬಹಳ ದೊಡ್ಡ ಮನಿ ಮುಂದೆ 2 ಮಕ್ಕಳು ಆಡ್ತಾ ಇದ್ರು. ಅವ ಏನ್ ಮಾತಾಡಿದ್ರು ಮೊಬೈಲ್ ಸಂಸ್ಕೃತಿ ಒಳಗ ಮಾತನಾಡ್ತಾ ಇದ್ದ. ಸೋಮ ಇವ್ ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನ್ ಇಟ್ಟಿಯೋ ಹೆಸರಂದೆ. ಒಂದು ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂತವ. ನನಗ ಅವಾಗ ಏನ್ ಅನಿಸ್ಲಿಲ್ಲ. ಮನಿ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ, ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡ್ ನನ್ನ ಕಡೆ ಬಂದ್ರು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಹಾಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸಟ್ರಿ ಅಂದವ. ಅಷ್ಟ್ರೊಳಗೊಂದು ವಯಸ್ಸಾದ ಮುದುಕಿ ಕಾಲ್ ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಹಾಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ ರೀ ಅಂದವ. ಅವಾಗ ಒಬ್ಬ ಮುದುಕ ಬಂದು ಕುಂತ, ಸೋಮ ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮಪ್ಪ STD ಬೂತ್ರಿ ಅಂದವ. ಅವಾಗ ನನಗೆ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗ ಬಂದೀನಿ ಅಂತೇಳಿ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಫೋಟೋ ಇತ್ತು, ಭಾವಚಿತ್ರ. ಅದಕ್ಕೆ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಸೋಮ ಈ ಭಾವಚಿತ್ರವಾಗಿರ್ತಕ್ಕಂಥ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ವಿಜ್ಞಾನ ಮುಂದುವರೆದ, ತಂತ್ರಜ್ಞಾನ ಮುಂದುವರೆದ, ಜಗತ್ತು ಮುಂದುವರೆದ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಈ ಭಾಗದೊಳಗೆ ಕರ್ಸಿದ್ದನ ಕವಲಿ ಇರ್ಲಾರ್ದ ನಮ್ ಬದುಕು ನಡೆಯಂಗಿಲ್ಲ ಅಂತಂದ್ರೆ ಭಗವಂತಿನ ಜೀವಂತದಾನ. ಆಲ್ಕ್ನವ್ರು ಕರ್ಸಿದ್ದ ಜೀವಂತದಾನ, ಅವ ಇಲ್ದ ಜಗತ್ತಿಲ್ಲ. ಅದಕ್ಕೆ ಸಿದ್ಧಾರೂಢರು ಏನ್ ಹೇಳ್ಯಾರ ಅಂತಂದ್ರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ನೀನ ದೇವರದಿ ಅಂತ ಹೇಳ್ಯಾರ ಮಹಾತ್ಮರು. ಮತ್ ನಮಗ ತಿಳಿಯುವುದು ಯಾವಾಗ? ಕರ್ಸಿದ್ದನ ಭಂಡಾರ ಆಡಕತ್ತೀವಿ, ಕೌಲಚ್ಚಕತ್ತೀವಿ, ಎಲ್ಲಾ ಮಾಡಕತ್ತೀವಿ. ನೀನಾ ದೇವರದಿ ಅಂತ ಮಹಾತ್ಮರು ಹೇಳ್ಯಾರ. ನಮ್ಮ ಅರಿವಿಗೆ ಬರಬೇಕಲ್ಲ, ನಮ್ಮ ಗಮನಕ್ಕೆ ಬರಬೇಕಲ್ಲ, ಹಂಗ ನಡಿಬೇಕಲ್ಲ. ಇಲ್ಲಿ ಸಾಮಾನ್ಯ ಮಾತು ಹೇಳ್ತೀನಿ. ಇಲ್ಲಿ ನೊಣ ಹಾರಾಡ್ಲಿಕ್ಕತ್ತದ. ನೊಣದ ತಲಿ ಒಳಗ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ ಸರ್, ಹಾವಿನೊಳಗು ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರ ಕೋಳಿ ಮೈ ತುಂಬ ವಿಷ ಆಗ್ತಲ್ಲ. ಮತ್ ಕೋಳಿ ತಿಂದು ನಮ್ಮ ಮಂದಿ ನಗುತ್ತದ ನೋಡ್ರಿ ಹಿಂದಲ್ಲಿ. ತಪ್ಪು ತಿಳಿಬೇಡ್ರಿ, ನಾ ಹೇಳಿದ್ದ ಕೋಳಿ ಅಲ್ಲ. ಇದ್ರ ಒಳಗೊಂದು ಕೋಳಿ ಹೊಕ್ಕದ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಹೃದಯ ನಡಿದಲ್ಲ, ಇದೆಲ್ಲ ಜಗತ್ತು ನನ್ನಿಂದ ನಡೆದ. ಇದ್ರ ಒಳಗ ಕೋಳಿ ಹೊಕ್ಕದ.
ಈ ಕೋಳಿ ಹೊರಗೆ ಹೋಗಬೇಕಂದ್ರೆ ಕರ್ಸಿದ್ದ ಅಂತ ನಾಮಸ್ಮರಣೆ ಮಾಡಿ ಭಂಡಾರ ಆಡ್ರಿ ಅಂದ್ರೆ ಹೊರಗೆ ಹೋಗಕ್ ಸಾಧ್ಯ ಐತಿ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಲಕ್ಷ ಕೋಟಿ ಮಂದಿ ಹುಟ್ಟಿ ಬಂದಾರ, ಕೋಟಿ ಮಂದಿ ಮಣ್ಣೊಳಗ ಮಣ್ಣಾಗಿ ಹೋಗ್ಯಾರ. ಹಾರುಗೇರಿ ಭಾಗದೊಳಗ ಕೋಟಿ ಮಂದಿ ಹುಟ್ಟಿ ಹೋಗ್ಯದ. ಅದರ ದೇವ್ರ ಕೊಂಡಜ್ಜ ಶಾಶ್ವತ ಅದಾನ, ಮುಗುಳು ಕೊಂಡದ ಯಲ್ಲಾಲಿಂಗರ ಶಾಶ್ವತ ಅದಾರ, ರಾಯಣ್ಣ ಶಾಶ್ವತ ಅದಾನ, ಕನಕದಾಸರ ಶಾಶ್ವತ ಅದಾರ, ಅತನಿ ಶಿವಗಳು ಶಾಶ್ವತ ಅದಾರ. ಸಾವಿರ 1200 ವರ್ಷ ಆದ್ರೂ ಸಹಿತ ಬಸವಣ್ಣ ಶರಣರ ಹೆಸರು ಜೀವಂತ ಐತಿ ಅಂದ್ರ ಅವ್ರ ಹಂಗ ಬದುಕಿ ಹೋಗ್ಯಾರ ಅಂತ ಹೇಳಿ ಇವತ್ತು ಇತಿಹಾಸ ಭೂಮಿ ತಲೆ ಮ್ಯಾಗ ಹೊಡದ. ಅದಕ್ಕಾಗಿ ಬಂಧುಗಳೇ, ಕಳ್ಕೋಬೇಡ್ರಿ, ಭಗವಂತಗ ಬೇಡ್ರಿ. ಏನ್ ಬೇಡ್ರಿ ಅಂತಂದ್ರ ಒಂದಕ್ಕೆ 10 ಬೇಡ್ರಿ, ಆದ್ರ ಮತ್ತೊಬ್ಬರ ಕಣ್ಣೀರ್ ಹಾಕ್ಸ್ಬೇಡ್ರಿ. ಕರ್ಮ ಯಾರನ್ನು ಬಿಟ್ಟಿಲ್ಲ, ಬಹಳ ಕೆಟ್ಟದ. ಗುರುವಿನ ಕೃಪಾ ಇದ್ರೆ ಏನು ಬೇಕಾದ ದಕ್ತದ, ಆ ಕೃಪಾ ಇಲ್ಲ ಅಂದ್ರೆ ದಕ್ಕುದಿಲ್ಲ ಅಂತ ಹೇಳ್ತಾರ. ಮ್ಯಾಗ ಬಿಟ್ಟಲ್ಲ ರುಕ್ಮಾಯಿ ಕುಂತು ನೋಡುತ್ತಾ ಇದ್ರು. ಒಬ್ಬನ ಕರ್ಮ ಬಹಳ ತುಂಬಿತ, ಅವಂಗ ಏನೋ ದಕ್ತಾ ಇರ್ಲಿಲ್ಲ. ಮದ್ವಿ ಮನಿ ಊಟಕ್ಕೆ ಹೋಗಿದ್ದವ. ಊಟಕ್ಕೆ ಹೋದಾಗ ಬಹಳ ಅತ್ಯಾಸ ಇತ್ತು. ಒಂದು ಎಲ್ಲರಿಗೆ ಬುಂದೆ ಉಂಡಿ ನೀಡಿದ್ರು. ಇನ್ನೊಂದು ಬೇಕಂತ ಏನ್ ಮಾಡದ, ಬುಂದೆ ಉಂಡಿ ತಗೊಂಡ್ ಹಿಂದೆ ಇಟ್ಟುಕೊಂಡ. ನೀಡುವ ಕರೆದ, ನನಗಿನ್ನ ಬಂದೇ ಇಲ್ರಿ ಅಂತಂದ. ಬುಟ್ಟಿ ತಗೊಂಡ್ ಹಿಂಗ್ ಸುತ್ತ ಹಾಕಿ ಬರೋದ್ರೊಳಗ ಬುಂದೆ ಉಂಡಿ ಖಾಲಿ ಆಗಿದ್ದು. ಇನ್ನೊಂದು ನೀಡ್ರಿ ಅಂದ, ಖಾಲಿ ಆಗ್ಯಾವ ಅಂದ್ರವ್ರು. ಹೋದ್ರ ಹೋಗ್ಲಿ, ಹಿಂದಿಂದಲೇ ತಗೋಬೇಕಂತ ಕೈ ಹಾಕೋದ್ರೊಳಗ ನಾಯಿ ತಿಂತ ಇತ್ತದ. ಕರ್ಮ ಬಿಟ್ಟಿಲ್ಲ. ಅವಾಗ ನನ್ನ ಬದುಕಿನೊಳಗೆ ಹಿಂಗ ಐತಿ, ಏನೂ ದಕ್ಕಂಗಿಲ್ಲ ಅಂತ ಸಿಟ್ಟು ಮಾಡ್ಕೊಂತ ಹೊಂಟಿದ್ದ. ರುಕ್ಮಾಯಿ ಅಂತಳ, ಅವ ನನ್ನ ಭಕ್ತದನ, ಏನಾರ ಅವನ್ ಕೊಡ್ಬೇಕಂತಂದಳ. ಅವಾಗ ಬಿಟ್ಟಲ್ಲ ಅಂತಾನ, ಅವಾಗ ದಕ್ಕುದಲ್ಲ ಬ್ಯಾಡ ಅಂತಂದ. ಇಲ್ರಿ ಕೊಟ್ ನೋಡ್ರಿ ಒಂದ್ಸಾರಿ ಅಂತಂದಾಗ, ನದಿ ಬ್ರಿಡ್ಜ್ ಇತ್ತದ, ಸೇತುವೆ, 2 ಬಂಗಾರದ ಇಟ್ಟಂಗಿ ಹೋಗಿತ್ತಾನ ವಿಠಲ. ಇನ್ನೇನ್ 10 ಹೆಜ್ಜೆ ಅದ್ರ ಸಮೀಪ ಹೋಗೋದ್ರೊಳಗ ಅನಿಸ್ತದ, ಈ ಜಗತ್ತೊಳಗೆ ಎಲ್ಲಾರಿಗೆ ಕಣ್ಣು ಅದಾವ, ಎಲ್ಲಾ ನೋಡಿ ನಡೀತಾರ. ಕಣ್ಣು ಇಲ್ದವ್ರ ಗತಿ ಹೆಂಗಂತೇಳಿ ಕಣ್ಣು ಮುಚ್ಚಿ ನಡೆಯಕತ್ತವ. 4 ಹೆಜ್ಜೆ ಹೋದ, ಇಟ್ಟಂಗಿ ಮ್ಯಾಗ ಕಾಲಿಟ್ಟ. ಬಂಗಾರದ ಇಟ್ಟಂಗಿ ಇತ್ತು, ಕಾಲಿಟ್ಟ. ಯಾವ್ದೋ ಕಲ್ಲು ಇರ್ಬೇಕಂತ ದಾಟಿ ಹೋದ. ಅವಾಗ ರುಕ್ಮಾಯಿ ಬಿಟ್ಟಲ್ಲಿ ಹೇಳ್ತಾನ, ನೋಡ ಅವನ ಪರಿಸ್ಥಿತಿ ಅಂತ. ज्ञानियाचे शरीर ते मिथ्यवे निर्विकार, जेते पडे त्याची सार ಪುಣ್ಯಭೂಮಿ ಅಂತ ಹೇಳ್ತಾರ. ಒಬ್ಬ ಕರ್ಷಿತ ಜ್ಞಾನಿ ತಾಕತ್ ಈ ಭೂಮಿ ಒಳಗ ಐತಿ ಅಂತೇಳಿ ನೀವೆಲ್ಲಾ ಕೂಡಿರಿ. ಇಂಥ ಪೂಜ್ಯರ ಬಂದಾರ, ಇಂಥ ಮುಖ್ಯಸ್ಥರ ಬಂದಾರ, ತಾವೆಲ್ಲ ಇಲ್ಲಿ ಆನಂದದೊಳಗ ಕುಂತೀರಿ ಅಂತಂದ್ರೆ ಈ ತಾಕತ್ತಿನ ಶಕ್ತಿ ಏನೈತಲ್ಲ, ಭಕ್ತಿ ಮನಜೆ ಶಕ್ತಿ ಅಂತ ಹೇಳ್ತಾರೆ. ಸರ್ ನಡೀತದ ಇನ್ನೊಂದ್ 2 ಮಳಿ ಬರೋಸಿದೈತಿ. ಟೈಮು ಭಾಳ ಆಗೈತ್ರಿ, ಭಾಳ ಹೇಳ್ಕೊತ್ಕೊಂಡ್ರು ಬರೋದಲ್ಲ. ಮತ್ತೆ ಸಣ್ಣಂಗೆ ತಾಯಂದ್ರಿ ಅದು ಹೋಗ್ಬಾರದು. ಊಟ ಆಗೈತಿಲ್ರಿ ಎಲ್ಲರದು? ಹಾ, ಇಲ್ಲ, ಎಲ್ಲ ನಮ್ಮ ತಾಯಂದ್ರ ಅದಾರ, ಹಿಡ್ಕೊಂಡಿರ್ತಾರೆ. ಹಿಂದೆ ನಮ್ಮ ಹಿರಿಯರೆಲ್ಲ ಕುಂತಾರಲ್ಲ. ಹೇಗಿರ್ತದಂದ್ರ ಜ್ಞಾನಿ ದೇವ್ರ ಕೊಂಡಜ್ಜ ಇಲ್ಲಿ ಸಮೀಪ ಹೇಳ್ತೀನಿ ನಿಮಗೆ. ಈ ಖಾನಾಪುರ ಹತ್ರ ಸಂಪಗಾವಿಗೆ ಹೋಗಿರ್ತಾನ ದೇವ್ರ ಕೊಂಡಜ್ಜ. ಬಹಳ ದೊಡ್ಡ ಶ್ರೀಮಂತ, ಮನಿ ಕಟ್ಟಿ ಮ್ಯಾಕೊಂತ ಬಿಡಿಸಿ ಎತ್ತಿರ್ತಾನ ದೇವ್ರ ಕೊಂಡಜ್ಜ. ಒಳಗಿನ ಶ್ರೀಮಂತ ಎದ್ದು ಬಂದ ಅಹಂಕಾರಲೆ, ಏನೋ ಸಾಧು, ನನ್ನ ಮನಿ ಕಟ್ಟಿ ಮ್ಯಾಗ ಯಾಕೆ ಕುಂತಿ ಅಂತಂದಾಗ ದೇವ್ರ ಕೊಂಡಜ್ಜ ಹೇಳ್ತಾನ, ಮಳಿ ಹತ್ತಿತ್ತಪ್ಪ ಅದಕ್ಕೆ ಕುಂತೀನಿ ಅಂತಂದಾಗ, ನನ್ನ ಮನಿ ಕಟ್ಟಿ ಮ್ಯಾಗ ಕೊಂಡ್ರಬೇಡ, ಎದ್ದು ಹೋಗ ಅಂತಂದ. ಭಾಳ ಟೀಕಾ ಮಾಡದ, ನಿಂದ ಮಾಡದ. ಅವಾಗ ದೇವ್ರ ಕೊಂಡಜ್ಜ ಅಂದ, ಹಂಗ ಮಾಡಬಾರ್ದು ತಮ್ಮ, ಅನಬಾರ್ದು, ಒಳಗ್ ಹೋಗಂತಂದಾಗ ಬಹಳ ಸಿಟ್ಟಿನಿಂದ ಎದ್ದು ಹೋಗು ಅಂತಂದಾಗ ದೇವ್ರ ಕೊಂಡಜ್ಜ ಬಿಡಿ ಹೋಗದ್ ಹೇಳ್ತಾನ, ಹಂಗ ಮಾತಾಡಬೇಡ, ಬಹಳ ಅಹಂಕಾರ ತುಂಬ್ಯದ, ಶ್ರೀಮಂತಿಗೆ ಗರ್ವ ತುಂಬ್ಯದ, 1 ವರ್ಷದೊಳಗೆ ಸತ್ತು ಹೋಗ್ತಿ ಹೋಗಂತ ಹೇಳಿದ್ರು. ಅಷ್ಟಂದ ದೇವ್ರ ಕೊಂಡಜ್ಜ ಬಂದ. ವರ್ಷ ಆದ ನಂತರ ಅದ ದಿನ ಆ ದಾರಿಯೊಳಗೆ ಹಾದು ಹೋಗುವಾಗ ಶ್ರೀಮಂತನ ಮನಿ ಕಟ್ಟಿ ಮ್ಯಾಗ ಕುಂತ ದೇವ್ರ ಕೊಂಡಜ್ಜ ಮತ್ತೆ ಬಿಡಿಸಿ ಎತ್ತಿರ್ತಾನ. ಶ್ರೀಮಂತ ಹೊರಗೆ ಬಂದಂತಾನ, ಏ ಸಾಧು, ನೀ ಜ್ಞಾನಿ ಅಲ್ಲ, ಸುಳ್ಳದಿ, ಹೋದ ವರ್ಷ ಅಂದಿದ್ದೆಲ್ಲ ಇವತ್ತು ಸಾಯ್ಬೇಕಂತೇಳಿ ನಾ ಸತ್ತೇ ಇಲ್ಲ ಅಂತಂದ. ಗುರು ಶಾಪ ಕೊಟ್ಟಿರ್ತಾನೋ, ಮತ್ತ ಅಂತಃಕರಣ ಕರಿಗೆ ನಿನಗೆ ಆಶೀರ್ವಾದ ಮಾಡಿರ್ತಾನ, ಬದುಕ್ತಿ ಆನಂದದಿಂದ ಹೋಗಿ ಹೆಂಡತಿ ಮಕ್ಕಳ ಜೊತೆ ಅಂತಂದಾಗ ನೀ ಸಾಧು ಅಲ್ಲ, ನೀ ಸುಳ್ಳದಿ ಅಂತ ಟೀಕಾ ಮಾಡಿದಾಗ ದೇವ್ರ ಕೊಂಡಜ್ಜ ಬಿಡಿ ಹೋಗದ ಎದ್ದು ನಿಂದಿರ್ತಾನ. ಆಕಾಶ ಕಡೆ ನೋಡಿ ಹೇಳುತ್ತಾನ, ಏ ಯಮ, ಈ ಕ್ಷಣ ಈ ಮಗಂಡ ಬಂದು ಒದ್ದು ಎಳೆದು ಒಯ್ದೆ ಇದ್ರ ನಿನ್ನ ಜಾಡಿಸಿ ಎದಿಗೆ ಒದಿತೀನ ಅಂತ ಹೇಳಿದ್ರು. ಜ್ಞಾನಿಯಾಚೆ ಶರೀರ ते मिथ्यवे निर्विकार ಅಂತ.
ಜ್ಞಾನಿಗಳನ್ನ, ಸಂತರನ್ನ, ಮಹಾತ್ಮರನ್ನ, ನಿತ್ಯ ಮುಕ್ತರನ್ನ, ಬ್ರಹ್ಮಜ್ಞಾನಿಗಳನ್ನ ಕೆಣಕಿ ತಿನ್ನಕಬಾರದು ಅಂತ ಹೇಳ್ತಾರ. ಯಾವಾಗ ಜ್ಞಾನಿಗಳ ಒಡನಾಟ ಇದ್ದಾಗ, ಅವನ ಪಾದ ಸ್ಪರ್ಶ, ದರ್ಶನ, ಸಂಭಾಷಣೆ ಇದ್ದಾಗ ಅವನ ಒಡನಾಟದೊಳಗೆ ಆಶೀರ್ವಾದ ತಗೋಬೇಕೇ ವಿನಃ ಆತನ ಕೆಣಕಬಾರದು, ಟೀಕಾ ಮಾಡಬಾರದು ಅಂತ ಹೇಳಿ ಕೊನೆಯ ಒಂದು ಮಾತೇ ನನ್ನ ಮಾತು ಮುಗಿಸಿದೆ. ಬಹಳ ಜನ ತಾಯಂದ್ರು ಸೇರಿರಿ. ಒಮ್ಮೇನಾಗಿತ್ತು, ಕುರುಬಗುಡಿ ಅಂತ ಗ್ರಾಮಕ್ಕ ಇಬ್ಬರು ಜನ ಅಕ್ಕ ತಂಗಿಯರನ್ನ ಒಂದೇ ಮನೆಗೆ ಅಣ್ಣ ತಮ್ಮಗ್ ಮದುವೆ ಮಾಡಿ ಕೊಟ್ಟಿದ್ವಿ. ಅತ್ತಿ ಬಹಳ ಗಟ್ಟಿ ಮುಟ್ಟಿದ್ರು, ಕಾಟದ ಮ್ಯಾಗ ಕುಂತಿದ್ರು. ಸೊಸೆ ಅಂದ್ರೆ ಚಾಪಿ ಮ್ಯಾಗ ಕುಂತು ಕಾಲು ಒತ್ತಾ ಇದ್ರು. ಅವಾಗ ಅತ್ತಿ ತಲೆಯಾಗ ಬರ್ತದ, ಇಬ್ರು ಸೊಸೆ ಅಂದ್ರೆ ಹೊಸ್ತಾಗಿ ಬಂದಾರ, ಕಾಲು ಒತ್ತಾಕತ್ಯಾರ, ಒಂದಿಷ್ಟು ಪರೀಕ್ಷೆ ಮಾಡೋಣ ಅಂತ ಭಾವ ಬರ್ತದ. ಅತ್ತಿ ಸೊಸಿ ಕೇಳ್ತಾಳ, ನಾ ಕಾಟದ ಮ್ಯಾಗ ಕುಂತೀನಿ, ನೀವು ಚಾಪಿ ಮ್ಯಾಗ ಕುಂತ ಕಾಲು ಒತ್ತಾಕತ್ತೀರಿ, ಒಂದ್ ವೇಳೆ ನಾನಾ ಚಾಪಿ ಮ್ಯಾಗ ಕುಂತ್ರ ನೀವು ಇಬ್ರು ಏನ್ ಮಾಡ್ತೀರಿ ಅಂತ ಕೇಳಿದ್ರು. ಏನಿಲ್ರಿ ಅತ್ತಿಯವರ, ನೀವು ಚಾಪಿ ಮ್ಯಾಗ ಕುಂತ್ರ ನಿಮ್ ಸರಿ ಸಮ ಕೊಂಡ್ರು ತಾಕತ್ ನಮ್ದಲ್ಲ, ನೀವು ಚಾಪಿ ಮ್ಯಾಗ ಕುಂತ್ರ ನಾವು ನೆಲದ ಮ್ಯಾಗ ಕೊಂಡಿರ್ತೀವ್ರಿ ಅಂದ್ರು. ಅವಾಗ ಅತ್ತಿ ಅಂತಾಳ, ಒಂದ್ ವೇಳೆ ನಾನಾ ನೆಲದ ಮ್ಯಾಗ ಕುಂತ್ರ? ಅವಾಗ ಸೊಸೆಂದ್ರ ಅಂತಾರ, ಏನಿಲ್ರಿ ಅತ್ತಿಯವರ, ನೀವು ನೆಲದ ಮ್ಯಾಗ ಕುಂತ್ರ ನೆಲದಾಗಿ ತಗದ್ ತಗ್ಗಿನ ಹಾಕೊಂಡಿರ್ತೀವ್ರಿ ಅಂದ್ರು ಅವ್ರು. ಅವಾಗ ಬಿಡ್ಬೇಕಾಗಿತ್ತು ಅತ್ತಿ. ಒಂದ್ ವೇಳೆ ನಾನಾ ತಗ್ಗಿನ್ಯಾಗ ಕುಂತ್ರ ನೀವು ಇಬ್ರು ಏನ್ ಮಾಡ್ತೀರಿ ಅಂತಂದಿದ್ಳು. ಸೊಸೆಂದ್ರ ಸಿಟ್ಟು 0ದಿಂದ 100ಕ್ಕೆ ಬಂದಿತ್ತದು. ಏನಿಲ್ರಿ ಅತ್ತಿಯವ್ರು, ಬಹಳ ಚಲೋ ಆತ್ರಿ, ನೀವು ತಗ್ಗಿನ್ಯಾಗ ಕುಂತ್ರಿ ಅಂದ್ರೆ ಮ್ಯಾಗ ಮಣ್ಣ ಮುಚ್ಚಿ ಚಾಪಿ ಹಾಸಿ ಕಾಟಿಟ್ಟು ಕಾಟದ ಮ್ಯಾಗ ನಾವಿಬ್ರು ಮಾತಾಡ್ಕೊತ್ ಕುಂಡಿರ್ತೀವ್ರಿ ಅಂದ್ರು. ನೋಡ್ರಿ ತಾಯಂದ್ರೆ ಚಪ್ಪಾಳಿ ಹೊಡಿತಾರ. ಈಗ ಯಾರ ಹಂಗಿಲ್ಲ, ನಡೆಯುದಿಲ್ಲ, ಈಗ ಬಹಳ ನಡೆಯುದಿಲ್ಲ. ಕೊನೆ ಒಂದು ಮಾತು ಏನಂದ್ರ, ನೀವೆಲ್ಲ ರೈತರದಿರಿ, ನನ್ನ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ನಿಮ್ ಮನೆಗೆ ಯಾರೇ ಬಂದಿರ್ತಾರ, ಒಂದ್ 3-4 ಮಕ್ಳು ಇರ್ತಾವ, ನಿಮ್ಮ ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ PSI ಅದಾನ, ಹೊಲದಾಗ ಕೆಲಸ ಮಾಡೋ ಇನ್ನ ಅದಾನ ಬಿಡ್ರಿ ಅಂತೀರಿ. ನಾವು ಹೊಸ ಪರಿಚಯ ಮಾಡಿಸೋದಲ್ಲ, ಹೊಲದಾಗ ದುಡಿಯೋನು. ಹಂಗ ಮಾಡಬೇಡ್ರಿ. ಇನ್ನೆಲ್ಲಾ ನೀವು ಏನು ಪರಿಚಯ ಮಾಡಿಸ್ರಿ ಅಂದ್ರ, ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು, ಪ್ರಧಾನಿ ಹಿಡ್ಕೊಂಡ, ಮಠಾಧೀಶ ಹಿಡ್ಕೊಂಡ್, ರಾಜಕಾರಣಿ ಹಿಡ್ಕೊಂಡು, MLA ಹಿಡ್ಕೊಂಡು ಎಲ್ಲಾರ್ಗಿ ದುಡೋದು ಅಣ್ಣ ಹಾಕುವಂತ ಮಗ ನನ್ನ ಮಗ ರೈತದನಂತ ಅಭಿಮಾನ್ಲೆ ಪರಿಚಯ ಮಾಡಿಸ್ರಿ. ಯಾಕೆ ರೈತಗೆ ಹಣ್ಣು ಕೊಡಂಗಿಲ್ಲ? ಅವ ಏನು ಬೇಕಾದ ಚಟ ಕಲಿತಲ್ಲಿ ನೌಕರಿ ಮಾಡ್ತಿರ್ತಾನ, ಅವ್ನ ಹೆಣ್ಣು ಕೊಡ್ತೀರಿ. ನಿಮ್ಮ ಮುಂದೆ ದುಡಿದು ಸಂಸ್ಕಾರದಾಗಿರ್ತಕ್ಕಂಥ ನಿಮ್ಮ ರೈತನ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ಅವಾಗ ರೈತರು ಉದ್ಧಾರ ಆಗ್ತಾರ. ಯಾರ ಹೆಣ್ಣು ಕೇಳಿಕ್ ಬಂದಾಗ ಏನ್ ನೌಕರಿ ಮಾಡ್ತಾನ, ಏನ್ ಮಾಡ್ತಾನ, ಎಲ್ಲಿ ಹೊಂಟದ್ರಿ? ಅವ 6 ತಿಂಗಳದಾಗ ಡೈವರ್ಸ್ ಆಗ್ತದ, ಸಂಸ್ಕಾರ ಇರಂಗಿಲ್ಲ. ನಿಮ್ಮ ಕಣ್ಣು ಮುಂದೆ ದುಡಿತಕ್ಕಂತ ದುಶ್ಚಟ ಮುಕ್ತ ಯುವಕರನ್ನ ಬೆಳೆಸ್ರಿ, ರೈತರನ್ನ ಬೆಳೆಸ್ರಿ. ಹಳ್ಳಿ ಒಳಗ್ ಸಂಸ್ಕಾರ ಅದ, ಇದು ಸಿಗುದಿಲ್ಲ. ಅದಕ್ಕೆ ಶರೀಫ್ ಏನ್ ಹೇಳ್ಯಾನಂದ್ರ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು? ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿ ಇರುವ ಶಿವನ ಮನಿ ಅದ. ಇದನ್ನ ಶವದ ಮನಿ ಮಾಡ್ಕೊಳ್ಳಾರ್ದ ಕರ್ಸಿದ್ದನ ಭಂಡಾರ ಹಚ್ಕೊಂಡು ಒಳಗ ದೇವ್ರ ಕೊಂಡ ಅಜ್ಜ ಅಂದು ಆಲಕ್ನವ್ರು ಕರ್ಸಿದ್ದ ಅಂತ ಒಳಗ ನಾಮಸ್ಮರಣೆ ಮಾಡ್ತಾ ನಮ್ ಬದುಕು ಸಾಗಿಸಿದ್ರ ನಮ್ ಬದುಕೆಲ್ಲ ಉದ್ಧಾರ ಆಗ್ತದ ಅಂತ ಹೇಳಿ ನನ್ನ 2 ಮಾತುಗಳನ್ನು ತಮ್ಮೆಲ್ಲರ ಪಾಲಕರ್ತ. ನಮ್ಮ ಮಕ್ಕಳ ನೀಟ್ ಪರೀಕ್ಷೆ ಬರೆದು ಮುಖ್ಯ ಅಲ್ಲ, ಮಕ್ಕಳು ನೀಟಾಗಿ ಬದುಕುವ ಕಲೆಯನ್ನು ಕಲಿಸ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ. ಅಂತ ಮಾನವೀಯ ಮೌಲ್ಯ ಸರ್. ಇವ್ರ ಭಾಷಣ ಅಂತ ಕೇಳಿದ್ರೆ ಬರೀ ಭಾಷಣ ಅಲ್ಲ, ನಮಗ್ ಏನ್ ಹೇಳಿದ್ರೆ ಜೀವನದಾಗ ನಾವು ಅಳವಡಿಸ್ಕೊಳ್ಬೇಕು ಸರ್. ಇದ್ದಂಗಿರ್ಬೇಕತ್ತ, ಇಲ್ಲದಂಗಿರ್ಬೇಕತ್ತ, ಅವ ಯಾವಾಗ ಕರಿತಾನ ಅವಾಗ ನಾವೆಲ್ಲ ಎದ್ದು ಹೋಗುವಂಗ ರೆಡಿ ಇರ್ಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅದಕ್ಕೆ ಬಹಳ ಮಂದಿ ನಾವು ಕಡೆ ನೋಡಿದೀವಿ ಸರ್. ರೈತನ ಯಾಕೆ ಶ್ರೇಷ್ಠ ಅನ್ಬೇಕಾಗೈತೆ ಅಂತ ಕೇಳಿದ್ರೆ, ಮೊನ್ನೆ ಒಂದು ಇದು ಬಂದಿತ್ತು, ಒಂದ್ ಶೈರಿ ಬಂದಿತ್ತು, ಅದ್ರೊಳಗೆ ಬರ್ದಿದ್ರು. ಏನ್ ವಿಷಯ ಬರ್ದಿದ್ರು ಅಂತ ಕೇಳಿದ್ರೆ, ವಿದ್ವಾನದಾನ ರಗಡವ, ವಿದ್ವಾನದಾನ ವಿದ್ಯೆಯಿಂದ ಅಹಂಕಾರ ಬತ್ತಂದ್ರ, ವಿದ್ಯೆಯಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ, ವಿದ್ಯೆಯಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು ಬರೆದಿದ್ರು ಬಂಧುಗಳೇ. ಇವತ್ತು ನಾವೆಲ್ಲ ವಿದ್ವಾನ್ ಆದವ್ರು ಎಕಡೆ ಹೊಂಟಿದ್ವಿ ಅಂದ್ರೆ ವಿನಯ ಕಡೆ ಬರವಾಲಾಗಿದ್ದೀವಿ ನೋಡ್ರಿ. ಇವತ್ತು ಎಷ್ಟೋ ಮಂದಿ ತಂದೆ ತಾಯಿಗಳನ್ನ ಅನಾಥಾಶ್ರಮ ಕಟ್ತಕ್ಕಂಥ ಪರಿಸ್ಥಿತಿ ಕಲಿತವರಲ್ಲಿ ಮಾತ್ರ ಬಂದದ ಬಂಧುಗಳೇ. ಹಸಿರು ಟ್ಯಾವೆಲ್ ಹಾಕಿ ಹೊರದಾಗ ದುಡ್ಯಾವ, ಇನ್ನೂ ತಕ ಯಾರೂ ತಂದೆ ತಾಯಿನ ಅನಾಥಾಶ್ರಮ ಕಳಿಸಿಲ್ಲ. ಇದು ಇತಿಹಾಸ ಸರ್, ಇದು ರೈತರಲ್ಲಿ ಇರ್ತಕ್ಕಂಥ ಗುಣ ಸರ್.
ಇದು ನೋಡ್ಬೇಕು ಸರ್. ಒಬ್ಬರ ರೈತ ಇವತ್ತು ಕರ್ನಾಟಕದಲ್ಲಿ ಭಾರತ ದೇಶದಾಗ ಒಬ್ಬರ ರೈತ ತಂದೆ ತಾಯಿಯನ್ನ ಅನಾಥಾಶ್ರಮ ಕಳಿಸಿದ ಇತಿಹಾಸ ಇಲ್ಲ. ಆದ್ರ ಏನು ಹೆಚ್ಚಿಗೆ ಕಲ್ತೀವಿ ನೋಡಿ ನಾವೆಲ್ಲ, ನಾವು ಶಾಣೆ ಅಂತ ಏನ್ ಯಾರಲ್ಲಿ ಅಹಂಕಾರ ಬಂದಿತ್ತು ನೋಡು, ಅದ್ ಅಹಂಕಾರ ವಿಷಕ್ಕೆ ಸಮಾನ ಅಂತ ಕವಿ ಬರಿತಾನ ಬಂಧುಗಳೇ. ಅದಕ್ಕೆ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಸೇರಿದೀವಿ. ಪೂಜ್ಯರು ಹೇಳಿದ ಹಾಗೆ ನಮ್ಮಲ್ಲಿ ವಿನಯ ಗುಣ ಇರಬೇಕು, ಪ್ರಾಮಾಣಿಕತೆ ಎಲ್ಲೈತೆ ಕೇಳ. ನಮ್ಮ ರೈತರ ಕೆಲಸ ಏನಂತ ಕೇಳಿದ್ರ ನಿಸರ್ಗದ ಜೊತೆ ಜೂಜಾಟದ ನಮ್ಮದ, ನಿಸರ್ಗದ ಜೊತೆ ಹೋರಾಟದ ನಮ್ಮದ. ನಿಸರ್ಗದ ಜೊತೆ ಹೋರಾಟದಾಗ ಗೆದ್ದೀವಿ ಅಂದ್ರ ಕುಬೇರ ಆಗ್ತೀವಿ, ಸೋತೀವಿ ಅಂದ್ರ ಸಾಲಗಾರರಾಗ್ತೀವಿ. ಸಾಲಗಾರ ಆಗಿದೀವಿ ಅಂತ ಹೇಳಿ ಯಾರ ಕಡೆ ಒಡ್ಡಲಾರ್ದ ಮತ್ತೆ ಹಣಿವಾರದೊಳಗ ಬೆವ್ರ ಹಣಿವಂಗ ದುಡ್ದು ಯಾವಾಗ ರೈತ ಹೇಳ್ತಲ್ಲ ಅವಾಗ ನಮ್ಮ ಹಣಿವಾರ ಬದಲಾಗ್ತೈತಿ ಬಂಧುಗಳೇ, ಅವಾಗ ನಮ್ಮ ಹಣಿವಾರ ಬದಲಾಗ್ತದ. ಅದಕ್ಕೆ ಭೂಮಿ ತಾಯಿ ಏನು ಬಯಸುದಿಲ್ಲ ನಮ್ಮಿಂದ.